ಅಯೋಧ್ಯೆ ರಾಮಮಂದಿರ ಕಾಣಿಕೆ ಕಳ್ಳತನ ಪ್ರಕರಣ ಆಡಳಿತ ಮಂಡಳಿಯ ವೈಫಲ್ಯ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಮಹತ್ವದ ದಾಖಲೆಗಳನ್ನು ಸಂಗ್ರಹ ಮಾಡಲಾಗಿದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ ದೋಷಿ ಅನ್ನೋದು ಪತ್ತೆಯಾಗಿದೆ. ಟ್ರಸ್ಟಿ ಗೋಪಾಲ್ ರಾವ್ ಸಹ ದೋಷಿ ಅನ್ನೋದು ಗೊತ್ತಾಗಿದೆ. ಜೂನ್ 23ರಂದೇ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಕೆ. ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಇದ್ದೀವಿ. ಈ ಒಂದು ಅಯೋಧ್ಯೆ ಶ್ರೀರಾಮ ಮಂದಿರದ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಯೋಧ್ಯೆ ರಾಮಮಂದಿರ ಕಾಣಿಕೆ ಕಳ್ಳತನ ಪ್ರಕರಣ ಟ್ರಸ್ಟ್ನ ಸದಸ್ಯರು ದೋಷಿಗಳು ಅಂತ ಸಾಕ್ಷ್ಯ ಸಂಗ್ರಹದಿಂದ ಪ್ರೂವ್ ಆಗಿದೆ. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಚಂಪತ್ ರಾಯ್ ದೋಷಿ ಅನ್ನೋದು ಪತ್ತೆಯಾಗಿದೆ. ಹಾಗೆಯೇ ಟ್ರಸ್ಟಿ ಅನಿಲ್ ಮಿಶ್ರಾ ಕೂಡ ದೋಷಿ ಅನ್ನೋದು ಗೊತ್ತಾಗಿದೆ. ಟ್ರಸ್ಟಿ ಗೋಪಾಲ್ ರಾವ್ ದೋಷಿ ಅನ್ನೋದು ಪತ್ತೆಯಾಗಿದೆ. ಅನಿಲ್ ಮಿಶ್ರಾ ವಿರುದ್ಧ 40% ಕಮಿಷನ್ ಅನ್ನು ಪಡೆದಿರುವ ಆರೋಪ ಕೇಳಿಬಂದಿದೆ. ಚಂಪತ್ ರಾಯ್ ವಿರುದ್ಧ ಜಮೀನು ಖರೀದಿಯಲ್ಲಿ ಅಕ್ರಮ ನಡೆದಿರುವ ಆರೋಪ, ಕಾಣಿಕೆ ಎಣಿಕೆಯ ವೇಳೆ ಕಳ್ಳತನ ನಡೆದಿರೋದು ಕೂಡ ಮಂಡಳಿಯ ವೈಫಲ್ಯದಿಂದ ಅನ್ನೋದು ಎಸ್ಐಟಿಯ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖ ಆಗಿರುವಂತಹ ಪ್ರಮುಖ ಅಂಶ. ಹಾಗೆಯೇ ನಿರ್ಲಕ್ಷ್ಯ, ಮಂದಿರ ನಿರ್ವಹಣೆ, ಉಸ್ತುವಾರಿ ವೈಫಲ್ಯ ಅಂತಾನೂ ಕೂಡ ಎಸ್ಐಟಿ ಅಧಿಕಾರಿಗಳು ವರದಿಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಜೂನ್ 23ರಂದು ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಮಿಷನ್ ದಂಧೆಯ ಕುರಿತು ಎಸ್ಐಟಿ ತನಿಖೆ ಇನ್ನೂ ಕೂಡ ಮುಂದುವರೆದಿದೆ. ಜಮೀನು ಖರೀದಿ ಹಗರಣದ ಬಗ್ಗೆಯೂ ಕೂಡ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಇನ್ನು ಎಸ್ಐಟಿ ಪ್ರಾಥಮಿಕ ತನಿಖೆಯ ಇನ್ನುಳಿದಂತಹ ವರದಿಯನ್ನು ನೋಡೋದಾದರೆ, ಹುಂಡಿ ಎಣಿಕೆ ಸಿಬ್ಬಂದಿ ಟಿನ್ನು ಹೇಳಿಕೆಯ ಮೇಲೆ ಎಸ್ಐಟಿ ತನಿಖೆಯನ್ನು ಮಾಡಿತು. ಆರೋಪಿ ಟಿನ್ನು ಹೇಳಿಕೆಗಳ ಆಧಾರದ ಮೇರೆಗೆ ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಲಾಗಿದೆ. ರಾಮಮಂದಿರದ ನಿರ್ವಹಣೆಯ ವೈಫಲ್ಯವನ್ನ ಎಸ್ಐಟಿ ಈ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಎತ್ತಿ ತೋರಿಸಿದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಅವರ ನಿರ್ಲಕ್ಷ್ಯದ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ತನಿಖೆಯಲ್ಲಿ ಈ ಮೂವರ ನಿರ್ಲಕ್ಷ್ಯ ಇರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇನ್ನು ಆರೋಪಿಗಳ ಬ್ಯಾಂಕ್ ಖಾತೆಗಳ ಸಂಪೂರ್ಣ ಪರಿಶೀಲನೆ, ಈ ಹಗರಣ ಕೇವಲ ಹಣದ ಕಳ್ಳತನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದರ ಆಚೆಗೂ ಕೂಡ ಅದರ ವ್ಯಾಪ್ತಿ ವಿಸ್ತರಿಸಿದೆ ಅನ್ನೋದನ್ನ ಎಸ್ಐಟಿ ಪ್ರಾಥಮಿಕ ವರದಿ ಹೇಳ್ತಾ ಇದೆ. ಅಂದ್ರೆ ಕಮಿಷನ್ ದಂಧೆ, ಭೂ ಖರೀದಿ ವ್ಯವಹಾರದ ಮೇಲೂ ಕೂಡ ತನಿಖೆಯನ್ನ ಮಾಡಲಾಗಿದೆ. ಇನ್ನು ಚಂಪತ್ ರಾಯ್ಗೆ 3 ಗಂಟೆಗಳ ಕಾಲ ವಿಚಾರಣೆಯ ಬಿಸಿ ತಟ್ಟಿದೆ. ಕಾಣಿಕೆ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮಾಡಲಾಗಿದೆ. ವಿಚಾರಣೆಯ ವೇಳೆ ನನ್ನ ಪಾತ್ರ ಇಲ್ಲ ಅಂತ ಚಂಪತ್ ರಾಯ್ ಹೇಳ್ತಾ ಇದ್ದಾರೆ. ಟಿನ್ನು ಇಂತಹ ಕೆಲಸವನ್ನ ಮಾಡ್ತಾನೆ ಅಂತ ನಿರೀಕ್ಷೆ ಇರಲಿಲ್ಲ. ಇದು ವಿಚಾರಣೆಯ ಸಂದರ್ಭದಲ್ಲಿ ಚಂಪತ್ ರಾಯ್ ಅವರ ಹೇಳಿಕೆ. ನನ್ನ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಅದನ್ನೇ ಹೇಳೋದು, ಕಳ್ಳ ಯಾವತ್ತೂ ನಾನು ಕಳ್ಳ ಅಂತ ಒಪ್ಕೊಳ್ಳಲ್ಲ. ಆದರೆ ತನಿಖೆಯ ನಂತರದಲ್ಲಿ ಯಾರು ಎಷ್ಟು ನಿಷ್ಠರಾಗಿದ್ರು ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕೆ ಅವರ ಮಾತಿನ ಮೇಲೆಗೆ ಎಲ್ಲವೂ ಕೂಡ ಡಿಸೈಡ್ ಆಗೋದಿಲ್ಲ. ಅದರ ಆಳ ಅಗಲವನ್ನು ಎಸ್ಐಟಿ ಅಧಿಕಾರಿಗಳು ಅಗಿತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಸ್ಐಟಿಯ ಪ್ರಾಥಮಿಕ ತನಿಖಾ ವರದಿಯ ಅಂಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಇಲ್ಲಿ ನಿರ್ಲಕ್ಷ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಹೌದು ಮಧುಶ್ರೀ, 23ನೇ ತಾರೀಕು ಈಗಾಗಲೇ ಎಸ್ಐಟಿ ತನ್ನ ವರದಿಯನ್ನು ಸಲ್ಲಿಸಿರುವಂಥದ್ದು. ಇದು ಪ್ರಾಥಮಿಕ ವರದಿ. ಇದು ಮೇಲ್ನೋಟಕ್ಕೆ ಸಿಗ್ತಕ್ಕಂಥ ವಿಚಾರಗಳನ್ನಷ್ಟೇ ಈಗ ಎಸ್ಐಟಿ ಈಗ ಪ್ರಸ್ತಾಪವನ್ನು ಮಾಡಿದೆ. ಇಲ್ಲಿ 8 ಮಂದಿ ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ. ಬಂಧಿಸಿ ಅವರನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಇದರಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂತಹ ಟಿನ್ನು ಯಾದವ್ನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾನೆ. ಬಹು ಮುಖ್ಯವಾಗಿ ಈತನಿಗೆ ಸಹಕಾರ ನೀಡಿದವರು ಯಾರು, ಈತನಿಗೆ ಯಾರ ಆಶೀರ್ವಾದ ಇತ್ತು ಅನ್ನುವಂಥದ್ದನ್ನು ಕೂಡ ಆ ಟಿನ್ನು ಯಾದವ್ ಹೇಳಿದ್ದಾನೆ. ಆತ ಬಹುಮುಖ್ಯವಾಗಿ ಹೆಸರುಗಳನ್ನು ಹೇಳಿರುವಂತಹದ್ದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆದಂತಹ ಚಂಪತ್ ರಾಯ್, ಜೊತೆಗೆ ಅನಿಲ್ ಮಿಶ್ರಾ, ಜೊತೆಗೆ ಗೋಪಾಲ್ ರಾವ್ ಇವರ ಹೆಸರುಗಳನ್ನು ಹೇಳಿರುವಂತಹದ್ದು. ಈಗ ಚಂಪತ್ ರಾಯ್ ಅವರ ಪಾತ್ರ ಏನಾಗಿತ್ತು ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ಚಂಪತ್ ರಾಯ್ ಅವರನ್ನು ಕೂಡ ಬಹು ಮುಖ್ಯವಾಗಿ 3 ಗಂಟೆಗಳ ಕಾಲ ನಿನ್ನೆ ವಿಚಾರಣೆಯನ್ನು ಮಾಡಿರುವಂತಹದ್ದು. ಎಸ್ಐಟಿ ವಿಚಾರಣೆಯ ವೇಳೆ ಚಂಪತ್ ರಾಯ್ ಹೇಳಿದ್ದಾರೆ, ಟಿನ್ನು ಈ ರೀತಿಯಾದ ಕೆಲಸವನ್ನು ಮಾಡ್ತಾನೆ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ. ಮತ್ತು ಈ ಅಕ್ರಮ ಮತ್ತು ಈ ಒಂದು ಕಳ್ಳತನ ಏನಾಗಿದೆ, ದೇಣಿಗೆ ಕಳ್ಳತನ ಏನಾಗಿದೆ, ಈ ಯಾವ ವಿಚಾರಗಳು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಅನಿಲ್ ಮಿಶ್ರಾ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಅದರ ಜೊತೆಗೆ ಕನ್ನಡಿಗ ಆಗಿರ್ತಕ್ಕಂತಹ ಗೋಪಾಲ್ ರಾವ್, ಅಂದರೆ ಮಂದಿರದ ಮೇಲ್ವಿಚಾರಣೆಯನ್ನು ವಹಿಸ್ಕೊಂಡಿರ್ತಕ್ಕಂತಹ ಗೋಪಾಲ್ ರಾವ್ ಅವರ ವಿಚಾರಣೆ ಕೂಡ ಇನ್ನೇನು ಇವತ್ತು ಅಥವಾ ನಾಳೆ ನಡೆಸುವಂತಹ ಸಾಧ್ಯತೆ ಇದೆ. ಮತ್ತು ತೀವ್ರತರನಾಗಿ ಅವರನ್ನು
ಎಲ್ಲವನ್ನು ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. SP ನಾಯಕ ಅಖಿಲೇಶ್ ಯಾದವ್ ಅವರು ಕೂಡ ಒಂದು ಬಹುದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಕರ್ನಾಟಕದ ವ್ಯಕ್ತಿಗಳು ಉತ್ತರ ಪ್ರದೇಶದಲ್ಲಿ ಒಂದು ಈ ರೀತಿಯಾದ ಹಂಗಾಮವನ್ನು ಸೃಷ್ಟಿ ಮಾಡಲಿಕ್ಕೆ ಎಲ್ಲ ರೀತಿಯಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಮಂದಿರ ದೇಣಿಗೆ ಕದ್ದಂತಹ ವಿಚಾರದಲ್ಲಿ ಕರ್ನಾಟಕದ ಬೇನಾಮಿ ವ್ಯಕ್ತಿಗಳು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರೋದ್ರಿಂದ ಗೋಪಾಲ್ ರಾವ್ ಅವರ ವಿಚಾರಣೆ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಈಗ SIT ನಿರಂತರವಾದಂತಹ ತನಿಖೆಯನ್ನು ಮಾಡ್ತಾ ಇದೆ. 140ಕ್ಕೂ ಹೆಚ್ಚು ಮಂದಿಗೆ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿರುವಂತಹದ್ದು. ಈಗಾಗಲೇ ಏನು ಆರೋಪಿಗಳು ಹಣವನ್ನು ಕದ್ದಿದ್ದಾರೆ, ಅವರು ಎಲ್ಲಿ ಇನ್ವೆಸ್ಟನ್ನು ಮಾಡಿದ್ದಾರೆ, ಕೇವಲ 80 ಅಥವಾ 1 ಕೋಟಿ 80 ಲಕ್ಷ ಅಥವಾ 1 ಕೋಟಿಗೆ ಮಾತ್ರ ಸೀಮಿತವ, ಅದರ ಆಚೆಗೂ ಕೂಡ ಏನಾದರೂ ಇವರು ಬಂಡವಾಳವನ್ನು ಇನ್ವೆಸ್ಟ್ ಮಾಡಿದ್ದಾರಾ, ಕದ್ದ ಹಣವನ್ನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅಥವಾ ಬೇರೆ ರಾಜ್ಯಗಳಲ್ಲೂ ಕೂಡ ಇವರ ಲಿಂಕ್ ಇದೆಯಾ ಅನ್ನುವಂಥ ಸಂಪೂರ್ಣ ಈಗ ತನಿಖೆಯನ್ನು SIT ಮಾಡ್ತಾ ಇರುವಂತಹದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಈಗ ಹೋರಾಟಕ್ಕೆ ಇಳಿದಿದೆ. ಕಾಂಗ್ರೆಸ್ನ ಸಂಸದರು ಮತ್ತೆ ಕಾಂಗ್ರೆಸ್ನ ಉತ್ತರ ಪ್ರದೇಶ ಕಾಂಗ್ರೆಸ್ ಮುಖ್ಯಸ್ಥ ಅಜಯ್ ರಾಯ್ ಅವರು ಕೂಡ ಅಯೋಧ್ಯೆಗೆ ಬರಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದರೆ ಅವರನ್ನ ಲಕ್ನೋದಲ್ಲೇ ಗೃಹ ಬಂಧನದಲ್ಲಿ ಈಗ ಪೊಲೀಸರು ಇರಿಸಿದ್ದಾರೆ. ಅವರನ್ನ ಹೊರಗಡೆ ಬಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ. SP ನಾಯಕರು ಕೂಡ ಅತ್ಯಂತ ದೊಡ್ಡ ಹೋರಾಟ ಮಾಡಬೇಕು ಅನ್ನುವಂಥದ್ದು ಮತ್ತೆ ವಿರೋಧ ಪಕ್ಷಗಳು ಒಂದು ಸಂಘಟಿತವಾಗಿ ಹೋರಾಟವನ್ನ ಮಾಡಬೇಕು ಇದರ ವಿರುದ್ಧ ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.